22ನೇ ತಾರೀಕಿನಿಂದ ನಡೀತಾ ಇರುವಂತಹ ಒಂದು ಸಮೀಕ್ಷೆ ನಮ್ಮ ಸಮುದಾಯಕ್ಕೆ ತುಂಬ ಒತ್ತನ್ನು ಕೊಡುವಂತಹ ಸಮೀಕ್ಷೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ದಶಕಗಳಿಂದ ಬಲಿಜ ಸಮುದಾಯದ ಯಾವುದಾದ್ರೂ ಒಂದು ಏಕೈಕ ಒಂದು ಹೋರಾಟ ಅಂತ ಹೇಳಿದ್ರೆ ಅದು ನಮಗೆ ಸಿಗಬೇಕಾಗಿರುವಂತಹ 2A ಮೀಸಲಾತಿ. ಈ ಮೀಸಲಾತಿಯನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಮೀಕ್ಷೆ ತುಂಬಾ ಅನಿವಾರ್ಯವಾಗಿರುವಂತಹ ಒಂದು ಸಮೀಕ್ಷೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಮೀಸಲಾತಿಯನ್ನು ಒದಗಿಸಬೇಕು ಅನ್ನುವಂಥದ್ದೇ ಆದರೆ ಅದರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು. ಇವತ್ತಿನ ದಿನದವರೆಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪೂರ್ಣ ಪ್ರಮಾಣದ ಕ್ಯಾಸ್ಟ್ ಸೆನ್ಸಸ್ ಇವತ್ತಿನ ದಿನದವರೆಗೂ ಆಗಿಲ್ಲ. ಅಂದರೆ ಮಿಲ್ಲರ್ಸ್ ಕಮಿಷನ್ ಇಂದ ಹಿಡ್ಕೊಂಡು ನಾಗನಗೌಡ ಕಮಿಷನ್ನು, LG ಹಾವನೂರು ಕಮಿಷನ್ನು, ವೆಂಕಟಸ್ವಾಮಿ ಕಮಿಷನ್ನು, ಚಿನ್ನಪ್ಪರೆಡ್ಡಿ ಕಮಿಷನ್ಸು, ಮತ್ತೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಎಸ್ಟಾಬ್ಲಿಷ್ ಆದಮೇಲೆ 1995ರಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಗಿರ್ಬೋದು, ಅದಾದ ನಂತರ ಬೇರೆ ಬೇರೆ ಯಾವ್ಯಾವ ಕಮಿಷನ್ಗಳು ಬಂತು, ಯಾರೂ ಕೂಡ ಪೂರ್ಣ ಪ್ರಮಾಣದ ಈ ಸೆನ್ಸಸ್ ಅನ್ನು ಮಾಡಿಲ್ಲ. ಇಷ್ಟು ದಿನ ಆಗಿರುವಂಥದ್ದು ಏನು ಅಂದರೆ, ನಮ್ಮ ಜನಸಂಖ್ಯೆ 5 ಕೋಟಿ ಇದ್ದರೆ ಸ್ಯಾಂಪಲ್ ಸರ್ವೆ ಅಂತ ಅದರ 1% 2% ತೆಗೆದುಕೊಳ್ಳುವಂಥದ್ದು. ಕೋಲಾರಲ್ಲಿ ಒಂದು 10,000 ಜನ ಮಾಡೋದು, ರಾಯಚೂರಲ್ಲಿ ಒಂದು 10,000 ಜನ ಮಾಡೋವಂಥದ್ದು, ಬೆಳಗಾಮಲ್ಲಿ ಒಂದು 10,000 ಜನ ಮಾಡುವಂಥದ್ದು, ಶಿವಮೊಗ್ಗದಲ್ಲಿ ಒಂದು 10,000, ಈ ರೀತಿ ಸ್ಯಾಂಪಲ್ ಸರ್ವೇಸನ್ನು ಮಾಡಿ ಆ ಸ್ಯಾಂಪಲ್ ಸರ್ವೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ಪರ್ಸೆಂಟೇಜ್ ಆಧಾರದ ಮೇಲೆ ಎಲ್ಲ ರಾಜ್ಯದ ಎಲ್ಲ ಸಮುದಾಯಗಳಿಗೂ ಕೂಡ ಅದನ್ನು ಅಪ್ಲೈ ಮಾಡಿ ಈ ಸಮುದಾಯ ಇಷ್ಟಿರ್ಬೋದು, ಈ ಸಮುದಾಯ ಇಷ್ಟಿರ್ಬೋದು ಅನ್ನುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಇಷ್ಟು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಕ್ಯಾಸ್ಟ್ ಸೆನ್ಸಸ್ ಪೂರ್ಣ ಪ್ರಮಾಣವಾಗಿ ಆಗಿದ್ದು 2013, 14, 15 ಕಾಂತರಾಜ್ ಅವರ ಕಮಿಷನಲ್ಲಿ ಫಸ್ಟ್ ಟೈಮ್ ಆಗಿತ್ತು. ಅದು ಕೂಡ ಅದು ಅವೈಜ್ಞಾನಿಕವಾದಂತಹ ಒಂದು ಏನು ಸೆನ್ಸಸ್ಸು, ಸುಮಾರು ಸಮುದಾಯಗಳ ಒಂದು ಏನು ಸಂಖ್ಯೆಯನ್ನು ತುಂಬ ಕಡಿಮೆ ತೋರಿಸ್ಬಿಟ್ಟಿದ್ದಾರೆ. ನಮ್ಮ ಜನಸಂಖ್ಯೆ ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಒಂದು ಹೋರಾಟಗಳು ಕೂಡ ಸದನದಲ್ಲಿ ಆದಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ರಿವೈಸ್ ಮಾಡಿ ಪೂರ್ಣ ಪ್ರಮಾಣವಾಗಿ ಮತ್ತೆ ಇನ್ನೊಂದು ರೀತಿಯಾದಂಥ ಒಂದು ಸಮೀಕ್ಷೆ ಮಾಡಬೇಕಂಥೇಳಿ ಈಗ ನಮ್ಮ ಮಧುಸೂದನ್ ನಾಯ್ಕರವರ ಕಮಿಷನ್ನು ಈಗ 22ನೇ ತಾರೀಕಿಂದ ಈ ಒಂದು ಸುಮಾರು 60 ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಆಯೋಗ ನಮ್ಮ ಮನೆಗಳಿಗೆ ಬರ್ತಾ ಇದೆ. 60 ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಗಳನ್ನು ಕೊಡಬೇಕಾಗತ್ತೆ. ನಾವು ಬರೀ ನಮ್ಮ ಜಾತಿ ಕಾಲಮಲ್ಲಿ ನಾವು ಬರೀ ಬಲಿಜ ಅಂತ ಬರೆದುಬಿಟ್ಟು ಬೇರೆ ಎಲ್ಲ ಕೂಡ ನಾವು ಸುಮ್ಮನೆ ಇದ್ದು ಬಿಡ್ತೀವಿ ಅಂತ ಹೇಳಿದ್ರೆ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಕ್ವಾಲಿಫಿಕೇಷನ್ಸ್ ಏನಿದೆ ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನಾವು ಅಲ್ಲಿ ಬರುವಂತಹ ಮಾಹಿತಿ ತೆಗೆದುಕೊಳ್ತಾರೆ, ಅವರಿಗೆ ನಾವು ಕೊಡಬೇಕಾಗತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಉತ್ಪ್ರೇಕ್ಷೆಗೆ ಒಳಗಾಗದೆ ವಾಸ್ತವ ಸಂಗತಿಗಳನ್ನು ಮಾತ್ರ ನಾವು ಅಲ್ಲಿ ದಾಖಲಿಸಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ನೀವು ಎಲ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸ್ಬೇಕಾಗತ್ತೆ. ನಂತರ ಕಾಲಮ್ ನಂಬರ್ 9 ಬಂದು ಇದು ತುಂಬಾ ಇಂಪಾರ್ಟೆಂಟ್, ಜಾತಿ ಅಂತ ಇಲ್ಲಿ ಬರುತ್ತೆ. ಅತಿ ಪ್ರಮುಖವಾಗಿ ನಾವು ಕಾಲಮ್ ನಂಬರ್ 9ನಲ್ಲಿ ಬಲಿಜ A-0120 ಅಂತ ನಮಗೆ ಏನು ಕೋಡ್ ಕೊಟ್ಟಿದ್ದಾರೆ, ಬಲಿಜ ಅನ್ನುವಂತ ಒಂದು ಕೊಟ್ಟಾಗ ನಮ್ಮ ಪೂರ್ಣ ಪ್ರಮಾಣದ ಅಂಕಿ ಅಂಶ ಸರಿಯಾಗಿ ಸಿಗತ್ತೆ. ಕಾಲಮ್ ನಂಬರ್ 10 ಬಂದು ಉಪಜಾತಿ, ಕಾಲಮ್ ನಂಬರ್ 11 ಬಂದು ಸಮಾನಾರ್ಥದ ಜಾತಿಗಳು ಅಂತ. ಹಾಗಾಗಿ ಕಾಲಮ್ ನಂಬರ್ 9ನಲ್ಲಿ ನಾವು ಬಲಿಜ ಅಂತ ಬರೆದು ಬಿಟ್ರೆ ಕಾಲಮ್ ನಂಬರ್ 10 ಅನ್ನ ಮತ್ತೆ ಕಾಲಮ್ ನಂಬರ್ 11 ಅನ್ನ ನಾವು ಸ್ಕಿಪ್ ಮಾಡೋದು ಒಳ್ಳೆಯದು. ನಮ್ಮ ಹಕ್ಕನ್ನು ಅಂದರೆ ನಮಗೆ ಸಿಗಬೇಕಾಗಿರುವಂತಹ 2A ಕ್ಯಾಟಗಿರಿಯನ್ನು ವಾಪಸ್ ಪಡೆಯೋದಿಕ್ಕೆ ಈ ಒಂದು ಕ್ಯಾಸ್ಟ್ ಸೆನ್ಸಸ್ಸು ತುಂಬಾ ಅನಿವಾರ್ಯವಾಗಿದೆ. ಈ ಸೆನ್ಸಸ್ಸಲ್ಲಿ ನಾವು ಕೊಡುವಂತಹ ಮಾಹಿತಿ ಆಧಾರದ ಮೇಲೆ ನಮಗೆ ಸಿಗಬೇಕಾಗಿರುವಂತಹ ಮೀಸಲಾತಿ ಸಿಗತ್ತೆ. ಹಾಗಾಗಿ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಲಿಲ್ಲ ಅನ್ನುವಂಥದ್ದೇ ಆದರೆ ಮತ್ತೆ ನಮ್ಮ ಸುಮಾರು ವರ್ಷಗಳ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ದಿರ ಅಂತ ಆಗ್ಬಿಡುತ್ತೆ.